ಏನು ಮಾಡ್ಲೆ ಯವ್ವ ಇದೊಳೆ ಕತಿ ಮಾಡ್ಕೊಂಡು ಕುಂತೀನಿ ನಾನು. ಎರಡು ಕೈ ಗೀಚಿ ಬಿದ್ದವು. ಹೆಂಗೆ ಮಾಡ್ಲೆ ಯವ್ವ ನಾನು? ಊಟ ಉಣ್ಣಾಕ ಕೈ ಸತಿಕರ ಇಲ್ಲ ಹಂಗೆ ಮಾಡಿ ಕುಂತ್ಕೊಂಡೆ. ಯವ್ವ ಹೇಳಣ ಯಾರ ಮಕ್ಕ ನೋಡಿದ್ನೇನು? ಇನ್ಯಾರ ಮಕ್ಕ? ಅರೇನೋ ಮಕ್ಕ. ಆಕೆ ಮಕ್ಕ ನೋಡಿದ್ದಕ್ಕೆ ನನಗೆ ಹಿಂಗತಿ ಆತ. ಹೊಟ್ಟೆದ ಹಸ್ತೈತಿ. ಊಟ ಮಾಡ್ಬೇಕಂದ್ರೆ ಎರಡು ಕೈಗೆ ಆ ಪಟ್ಟಿ ಕಟ್ಟಿಬಿಟ್ಟಾರ. ಹೆಂಗೆ ಉಣ್ಲೆ ಯವ್ವ ನಾನು? ಹೊಟ್ಟೆದ ಆ ನಮೂನೆ ಎಸ್ತೈತಿ. ಅಯ್ಯೋ ದೇವ್ರೇ, ಎಂಥ ಪರಿಸ್ಥಿತಿ ತಂದಿಟ್ಟೆಪ್ಪ. ಈ ಮಲ್ಲಪ್ಪ ಪಾರವ್ವ ಇದ್ರಂದ್ರೆ ನನಗೆ ಊಟ ಮಾಡಿಸ್ತಿದ್ರು. ಹೆಂಗೆ ಮಾಡಲಿ ಯವ್ವ ನಾನು? ಈ ರೇಣಿನ ಯಾಕೆ ಕರಿಬೇಕು? ಉಪವಾಸ ಹಂಗೆ ಸಾಯವಲ್ನೇಕ. ಆದ್ರೆ ಈ ರೇಣಿನ ಮಾತ್ರ ಉಣಸಬಾ ಅಂದ್ಕನಂಗಿಲ್ಲ ನಾನು. ಆದ್ರೂ ಈಗಿನ ಭಾರಿ ಅದಳ್ಬಿಡು. ಈ ಕಾಟನ್ ಮ್ಯಾಗ ಕುಂದ್ರಿಸಿ ಹೋಯ್ಬಿಟ್ಲು. ಹಳ್ಳಿ ಅತ್ತಿ ನೀರು ಕುಡಿತೀರಾ, ಏನು ತಿಂತೀರಾ ಉಣ್ತೀರಾ ಅಂತ ಒಂದು ಈಟ್ರು ಕೇಳೋಣ. ನಂಗೆಲ್ಲ ಗೊತ್ತೈತಿ. ಆಕೆಗೆ ಒಳಗೆ ಖುಷಿ ಆಗೈತಿ ಅಂದಲ್ಲಿನ ನಾನು ಹೊಳ್ಳಿ ನೋಡೋವಳ್ಳ. ಇನ್ನೇನೈತಿ ಆ ಪಿಂಗಿಕಾಯಿನ ಎತ್ಕೊಂಡು ಕುಂತು ಬಿಟ್ಟಿರ್ತಾ. ನಂದು ಖಾನಾ ಪೀನಾ ಆಕೆಗೆ ಯಾವಾಗದ ಹಾದ ಪಿರಾದಿ ಆಗ್ಬೇಕು. ಅತ್ತಿ ಊಟ ತಂದೀನ್ರಿ. ಅಯ್ಯ ನೀನು ಊಟ ಯಾರಿಬೇಕು? ಬೇಕಾಗಿದ್ದು ಹೋಗು. ಅತ್ತಿ ಸಾರಿ ರೀ, ಸ್ವಲ್ಪ ಲೇಟ್ ಆತ. ಯಾಕಂದ್ರೆ ಪಾಪು ಬೇರೆ ಭಾಳ ಆಳಾಕತ್ತಿದ್ಲ. ಆಕಿಗೆ ಸಮಾಧಾನ ಮಾಡಿ ಮಣಗಿಸಿ ಹಿಂದೆಗಡೆ ಅಡುಗೆ ಮಾಡೋ ಹೊತ್ತಿಗೆ ಭಾಳ ಹೊತ್ತಾತ್ರಿ ಅತ್ತಿ. ನೀವು ಗುಳಿಗೆ ತೊಗೋಬೇಕಾ? ಅದಕ್ಕೆ ನಿಮ್ಮ ಕೈಯಾರೆ ಊಟ ಮಾಡೋಕ್ಕಾಗಂಗಿಲ್ಲ, ನಾನೇ ಊಟ ಮಾಡಿಸ್ತೇನೆ ತಡ್ರಿ. ನನಗೇನು ಬೇಕಾಗಿಲ್ಲ. ನಿನ್ನ ಕೈಯಾರೆ ತಿನ್ನುವಂಥ ಕರ್ಮ ನನಗೇನು ಬಂದತಿ? ಏನು ಬೇಕಾಗಿಲ್ಲ ಹೋಗು. ಇಷ್ಟೆಲ್ಲ ಆಗಿದ್ದು ನಿನ್ನಿಂದನ. ಅತ್ತಿ ನಾ ಏನು ಮಾಡೀನಿ? ಇದನ್ನೆಲ್ಲ ಮಾಡ್ಕೊಂಡಿರೋದು ನೀವ ಅಲ್ಲ? ಮುಂಜಾನೆ ಎದ್ದು ನಿನ್ನ ಮಕ ನೋಡಿದ್ನಲ್ಲ ಅಂದಲ್ಲೇನೆ ಹಿಂಗತಿ ಆತ. ಅತ್ತಿ ಸುಮ್ಮನೆ ಯಾಕೆ ಮಾತಾಡ್ತೀರಿ ಹಿಂಗೆಲ್ಲ? ಅದೆಲ್ಲ ಬಿಡ್ರಿ, ಹಿಂದೆಗಡೆ ಮಾತಾಡೋದ್ರಂತೆ. ನಿಮ್ಗೆ ನನ್ನ ಕಂಡ್ರೆ ಆಗಿ ಬರಂಗಿಲ್ಲ ಅನ್ನೋದು ಗೊತ್ತೈತಿ. ಇರಲಿ ಬಿಡ್ರಿ ಅತ್ತಿ, ಈಗ ಊಟ ಮಾಡಿಸ್ತೀನಿ, ಊಟ ಮಾಡ್ರಿ. ಗುಳಿಗೆ ತೊಗೋಬೇಕು. ಏನು ಬೇಕಾಗಿಲ್ಲವಾ? ಬೇಕಾಗಿಲ್ಲ. ನಾ ಹಿಂಗೆ ಉಪವಾಸ ಇರ್ತೀನಿ. ನನ್ನ ಮಗ ಸೊಸಿ ಬರೋ ಮಟ್ಟ ನಾನು ಹಿಂಗೆ ಉಪವಾಸನೇ ಇರ್ತೀನಿ. ನಾ ಊಟ ಮಾಡಂಗಿಲ್ಲ ಅಂದ್ರೆ ಮಾಡಂಗಿಲ್ಲ. ನಿನ್ನ ಕೈಲಿ ಕೈ ತುತ್ತು ತಿನ್ನದ? ನಿನ್ನ ಸೊಸಿ ನಾನು ತಪ್ಕೊಂಡಿಲ್ಲ ನಾನು. ಅಂತದ್ರಾಗ ನಾ ಹೆಂಗೆ ಊಟ ಮಾಡ್ಲಿವ ನಿನ್ನ ಕೈ ಯಾರೇ? ಅತ್ತಿ ಇಂಥ ಟೈಮ್ನಾಗ ನೀವು ಹಠ ಮಾಡಕ್ಕೆ ಹೋಗ್ಬೇಡ್ರಿ ಆಯ್ತು. ನನ್ನ ಸೊಸೆ ಅಂತೇಳಿ ಒಪ್ಕೊಲಿಕ್ಕಂದ್ರೆ ಅಷ್ಟೇ ಆಯ್ತು. ಒಂದು ಮನೆ ಕೆಲಸದಾಕಿ ನನಗೆ ತಿನ್ಸಾಕತ್ತಾಳ, ನನ್ನ ಪರಿಸ್ಥಿತಿ ಹಿಂಗತಿ ಆಗೈತಿ, ಅದಕ್ಕೆ ತಿನ್ಸಾಕತ್ತಾಳ ಅಂತ ಅನ್ಕೊಡ್ರಿ. ಆಹಾ ನಾಟಕ ಗೀತಿ ನನಗೇನು ಗೊತ್ತಿಲ್ಲನು. ಒಳಗೆ ಖುಷಿ ಪಡಾಕತ್ತಿ ನನಗೆ ಹಿಂಗತಿ ಆಗಿದ್ದಕ್ಕೆ. ಅತ್ತಿ ನಾನು ಯಾಕ್ರಿ ಖುಷಿ ಪಡಲಿ ನಿಮ್ಗೆ ಹಿಂಗತಿ ಆಗಿದ್ದಕ್ಕೆ? ನಾನು ನಿಮ್ಗೆ ಹೆಂಗೆ ಅರ್ಥ ಮಾಡಿಸ್ಬೇಕು ನಂಗೆ ಗೊತ್ತಿಲ್ಲ. ಅರ್ಥ ಮಾಡಿಸ್ಬೇಕಾದಂಥ ಅವಶ್ಯಕತೆನೂ ನನಗಿಲ್ಲ. ಈಗ ಊಟ ಮಾಡ್ರಿ, ಸುಮ್ಮನೆ ಹಠ ಮಾಡಕ್ಕೆ ಹೋಗ್ಬೇಡ್ರಿ. ಎಲ್ಲ ಮಾತನ್ಯಾಗ ನೀನು ಮನೆ ಕಟ್ತಿ ಅಂತ ಗೊತ್ತೈತಾ ನನಗೆ. ಪಾರೋಗ ಮಲ್ಲಪ್ಪಗ ಫೋನ್ ಹಚ್ಚು, ನಾಳೆ ಬರ್ತಾರ ಅವ್ರು ಬಂದಿಂದ ಊಟ ಮಾಡ್ತೀನಿ. ಅಲ್ಲಿವರೆಗೂ ನಾ ಊಟ ಮಾಡಂಗಿಲ್ಲ. ಸಣ್ಣ ಹುಡುಗರ ಗತೆ ಹಠ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ಊಟ ಮಾಡಿ ಗುಳಿಗೆ ತಗೋಬೇಕು. ಇದು ಸುಟ್ಟು ಗಾಯ. ನೀವು ಗುಳಿಗೆ ತಗೋಲಿಕ್ಕಂದ್ರೆ ಕೈ ಉರಿ ಕಡಿಮೆ ಆಗಂಗಿಲ್ಲ. ಒಂದಿಟ್ಟು ಗುಳಿಗೆ ತೊಗೊಂಡ್ರೆ ಅಂದ್ರೆ ನಿದ್ದೆ ಬರ್ತೈತಿ. ಯಾವ್ದು ನಿದ್ದೆ ಗುಳಿಗೆ. ನೀವು ಹಂಗೆ ಗುಳಿಗೆ ತೊಗೊಂಡ್ರೆ ಅಂದ್ರೆ ತ್ರಾಸ ಆಗತ್ತೆ ರೀ ಅತ್ತಿ. ದಯವಿಟ್ಟು ಹೇಳ್ತೀನಿ. ನನ್ನ ಮ್ಯಾಗ ಏನಾರು ಸಿಟ್ಟಿತ್ತಂದ್ರೆ ಆಯ್ತು ಸಿಟ್ಟು ಮಾಡ್ಕೊಡ್ರಿ, ನಾ ಬ್ಯಾಡ ಅಂದಿಲ್ಲ. ಈಗ ಮೊದಲೇ ಊಟ ಮಾಡ್ರಿ. ಊಟದ ಮ್ಯಾಗ ಸಿಟ್ಟು ಮಾಡಕ್ಕೆ ಹೋಗ್ಬೇಡ್ರಿ ಆಯ್ತು. ಈ ಸದ್ಯಕ್ಕೆ ಅಕ್ಕಾಗ ಮಾಮಾರಿಗೆ ಫೋನ್ ಹಚ್ತೀನಿ, ನಾಳೆ ಬರೋ ಮಟನಾದರೂ ಈಗ ಒಂದು ಸ್ವಲ್ಪ ಊಟ ಮಾಡ್ರಿ ಪ್ಲೀಸ್ ಅತ್ತಿ. ಹೇಳಕತ್ತೀನಲ್ಲ, ನನ್ನ ಸೊಸೆ ಅಂತ ಒಪ್ಕೊಳೋದು ಬೇಡ. ಈ ಅನ್ನಕ್ಕಾದ್ರೂ ಮರ್ಯಾದೆ ಕೊಟ್ಟು ಊಟ ಮಾಡ್ರಿ. ಏನು ಮಾಡಲಿ? ಅದೇನು ಬೇಕಾಗಿಲ್ಲ. ನಮ್ಮ ಈಕಿಗೆ ಫೋನ್ ಹಚ್ಚು, ಆಕೆ ಬಂದು ಊಟ ಮಾಡಿಸ್ತಾಳೆ. ನಮ್ಮ ಸೊಕ್ಕ ಬೈ ಫೋನ್ ಹಚ್ಚು, ಆಕೆ ಬಂದು ಊಟ ಮಾಡಿಸ್ತಾಳೆ. ನಾ ಏನು ನನಗೆ ಸೊಕ್ಕ ಮಾಡಂಗಿಲ್ಲ. ಆಕೆ ಇದ್ದೂರಾಗದಾಳಲ್ಲ, ಆಕೆ ಫೋನ್ ಹಚ್ಚು. ದೊಡ್ಡಮ್ಮರಿಗೆ ಫೋನ್ ಹಚ್ಚಿದೆ, ಅವರು ಊರಾಗಿಲ್ಲ ಅಂತ. ಇನ್ನು ನೀಲಾಕ್ಕಗೂ ನಾ ಫೋನ್ ಹಚ್ಚಿದ್ದೀನಿ ರೀ. ನೀಲಾಕ್ಕಗ ಏನೋ ಭಾಳ ತ್ರಾಸಾಗೈತಂತೆ, ಅದಕ್ಕೆ ದವಾಖಾನೆ ಕರ್ಕೊಂಡು ಹೋಗ್ಯಾರಂತ್ರಿ. ದಯವಿಟ್ಟು ಊಟ ಮಾಡ್ರಿ ಅತ್ತಿ. ಏನು ಕರ್ಮ ನಮ್ಮದು. ತಿನಿಸು. ನಾನು ಪ್ರೀತಿಯಿಂದ ತಿನಿಸು ಅನ್ನಕತ್ತಿಲ್ಲ. ಏನೋ ತಾಟ್ನ್ಯಾಗ ಅನ್ನ ಹಾಕೊಂಬಂದು ಅನ್ನಕ್ಕೆ ಬೆಲೆ ಕೊಡಕತ್ತೀನಿ ನಾನು, ನಿನಗೆ ಬೆಲೆ ಕೊಡಕತ್ತಿಲ್ಲ. ಆಯ್ತು ರೀ, ಅನ್ನಕ್ಕೆ ಬೆಲೆ ಕೊಟ್ಟು ಊಟ ಮಾಡ್ರಿ. ಮಾಡ್ರಿ ಅತ್ತಿ. ತಟ್ಟಗೆ ತಿನಿಸು. ಅದೇನು ತುತ್ತು ಹಿಂಗೆ ತಿಂತಾವು ಇಡಕತ್ತಿ, ಮತ್ತು ಗಂಟ್ಲಕ್ಕೆ ಕಟ್ಕೊಂಡ್ರೆ ಏನು ಮಾಡಲಿ ನಾನು? ಏನು ಬೇಕಂತ ಮಾಡಕತ್ತಿ ನೋಡು. ನನಗೆ ಹೆಂಗಾದ್ರೂ ಈಕಿ ಹಿಂಗೆಲ್ಲ ಮಾತಾಡಕತ್ತಾಳ ಅಂತೇಳಿ, ಹೌದಿಲ್ಲ? ನಾನು ನೀವೇನಂದ್ರೂ ಬೇಜಾರು ಮಾಡ್ಕೊಳಂಗಿಲ್ಲ. ನಾನು ಯಾಕೆ ಹೇಳ್ರಿ ಅತ್ತಿ, ನನ್ನ ಮನಸ್ಸಿನಾಗ ಆ ಥರ ಭಾವನೆನೇ ಇಲ್ಲ. ಮತ್ತು ನಾನು ಯಾಕೆ ಅದನ್ನು ಹಚ್ಕೋಬೇಕು ನೀವು ಮಾತಾಡಿದ್ದಕ್ಕೆ? ಹೌದಿಲ್ರಿ? ನೀವೇನಂದ್ರೂ ನಾನು ತಲೆ ಕೆಡಿಸ್ಕೊಳಂಗಿಲ್ಲ. ನೀವು ಹೋಗಿದ್ದ ಕೆಲಸ ಏನಾಯ್ತು? ಏನ ಅದ ಗಂಡ ಹೆಂಡತಿ ಜಗಳ್ರಿ. ಇಬ್ರು ಒಂದು ಮಾಡಿ ಬಂದು ನೋಡ್ರಿ. ಒಂದಿಷ್ಟು ಕೈಯಾಗ ರೊಕ್ಕ ಕೊಟ್ಟು ಬಂದೆ. ಏನಾರ ಒಂದು ಅಂಗಡಿ ಪಂಗಡಿ ಇಟ್ಕೋರಪ್ಪ ಅಂತ ಏನ್ರಿ, ಒಂದು ಪಾನ್ ಪಟ್ಟಿ ಅಂಗಡಿ ಇಟ್ಕೊಂಡ್ರೆ ಆಗುತ್ತೆ. ಅವ ದುಡಿಗಡೆ ಅದನ್ನ ಗಣಮಗ. ಅದಕ್ಕೆ ಅಷ್ಟೆಲ್ಲ ನಡೆದಿರೋದು. ಅಂದಂಗ ನಿಮ್ಮ ಅತ್ತಿಗೆಯವ್ರಿಗೆ ಕೈ ಸುಟ್ಟು ಗಾಯ ಆಗೈತಿ. ಹೌದಾ? ಹಂಗಾರೆ ವೈನಿಗೆ ಭಾಳ ತ್ರಾಸಾಗಿತ್ತೇನು? ತಡ್ರಿ ಸದ್ಯಕ್ಕೆ ಹೋಗ್ತೀನಿ. ಏನಾಗಿತ್ತು ಏನೋ ನಮ್ಮ ವೈನಿಗೆ. ಅದು ನನಗೂ ಗೊತ್ತಾಗಿದ್ದಿಲ್ಲ. ಅಂದ್ರೆ ನಾನು ಒಂದು ಸ್ವಲ್ಪ ದವಾಖಾನೆಗೆ ಹೋಗಿದ್ದೆ, ನಂದು ಹೆಲ್ತ್ ಚೆಕಪ್ ಇತ್ತು. ಸೊ ಅದಕ್ಕೆ ಹೋಗಿದ್ದೆ. ಪಾಪ ಹುಡುಗಿಯರೇನು ಕೂತಿದ್ಲು, ಯಾಕಮ್ಮ ಏನಾಯ್ತು ಅಂತಂದೆ. ಹಿಂಗೆ ಅತ್ತಿದು ಕೈ ಸುಟ್ಕೊಂಡಾರ ಅಂತಂದ್ರು. ಮತ್ತು
ಪಾಪ ಒಬ್ಬಳೇ ಏನು ಮಾಡ್ತಾಳೆ ಖುಷಿ ನಿಂತ್ಕೊಂಡು ಅಂತ ಅಂದ್ಕೊಂಡು ಹಾಸ್ಪಿಟ್ಲಿಗೆಲ್ಲ ತೋರಿಸಿ ಮನೆಗೆ ಬಿಟ್ಟು ಬಂದೆ ನೋಡ್ರಿ. ವೈನಿ ಏನಾದರೂ ಒಂದು ಮಾಡ್ಕೋತಾ. ಅಯ್ಯೋ ಪಾಪ ಏನಾಗಿರ್ತದೋ ಏನು ಕತೆನೋ. ಮನೆಗೆ ಹೋಗಿ ನೋಡ್ಕೊಂಬರ್ತೀನಿ ರೀ. ಅಲ್ಲ, ನಾನು ಒಂದು ಮಾತು ಹೇಳ್ತೀನಿ. ಅದೇನಪ್ಪ ಅಂದ್ರೆ ನಿಮ್ಮ ಮನೆಗೆ ನಾನು ಬರೋದು ಹೋಗೋದು ಮಾಡೀನಿ. ನನಗೂ ನಿಮ್ಮ ಮನೆ ವಿಚಾರ ಎಲ್ಲ ಗೊತ್ತು. ರೇಣು ಪಾಪ ಭಾಳ ಒಳ್ಳೆ ಹುಡುಗಿ. ಆಕಿನ ಕಂಡ್ರೆ ನಿಮ್ಮ ವೈನಿ ಯಾರಿಗೆ ಆಗಿ ಬರಂಗಿಲ್ಲ. ಈಗ ಮನ್ಯಾಗೂ ಯಾರೂ ಇಲ್ಲ. ರೇಣು ನೋಡ್ಕೋತಾಳ. ಈಗ ಒಳ್ಳೆ ಸಮಯ ಅವರಿಬ್ರು ಹೊಂದಾಣಿಕೆಯಿಂದ ಇರಕ್ಕೆ ಇದು ಒಂದು ಒಳ್ಳೆ ಸಮಯ. ಈಗ ನೀವು ಹೋದ್ರೆ ಅಂದ್ರೆ ಏನಾಗುತ್ತೆ ಅಂದ್ರೆ ಮತ್ತೆ ಅವರಿಬ್ರಿಗೂ ಅಂತರನ ಜಾಸ್ತಿ ಆಗಿ ಹೋಗುತ್ತೆ, ಹೌದಿಲ್ಲ? ಅದಕ್ಕೆ ಈಗ ತಿನ್ಸೋದು ಉಣ್ಸೋದು ಎಲ್ಲ ಮಾಡೋದು ರೇಣು ಅವನ್ನ. ಅದಕ್ಕೆ ನೀವು ಏನೇನು ಮಾಡಕ್ಕೆ ಹೋಗ್ಬೇಡ್ರಿ, ಏನು ಕೇಳಕ್ಕೂ ಹೋಗ್ಬೇಡ್ರಿ, ಆರಾಮಾಗಿ ಸುಮ್ಮನಿರ್ರಿ. ಇದು ನನ್ನ ತಲೆಗೆ ಹೊಳಿಲೇ ಇಲ್ಲ ನೋಡ್ರಿ ಸರ್. ಒಳ್ಳೆ ಐಡಿಯಾ ಕೊಟ್ರಿ. ಹೌದು, ಇಂಥ ಟೈಮ್ನಾಗ ವೈನಿ ಮತ್ತು ರೇಣು ಒಂದು ಹಾಕ್ರ. ಅಲ್ಲ ಭಾಳ ಗಾಯ ಏನಾಗಿಲ್ಲಲ್ಲ? ಏನಿಲ್ಲ, ಚಾ ಇಟ್ಕೊಳಕ್ಕೆ ಹೋಗ್ಯಾರ. ಚಾ ಎಲ್ಲ ಕೈ ಮ್ಯಾಚ್ ಚೆಲ್ಲಿ ಬಿಟ್ಟೈತಿ. ದೊಡ್ಡ ದೊಡ್ಡ ಗುಳೆ ಆಗ್ಯಾವು. ಮತ್ತು ಅವು ನೀರು ಗುಳೆ ಅಂದ್ರೆ ಒಡೆದು ಅವು ಮತ್ತು ಅಷ್ಟು ಗೀಚ್ ಬೀಳೋದ. ಹಂಗೆ ತೀರ ಏನು ಸೀರಿಯಸ್ ಏನಿಲ್ಲ. ಹಲೋ ಐತಿ, ಅವಾಗ ಹೆಂಗೈತಿ ಬೇ? ನನಗಂಕರು ರೇಣು ಹೇಳ ಒಂಥರನ ಆಗತ್ತದ ಬೇ. ಇವತ್ತು ಸಂಜೆ ಮುಂದೆ ಟಿಕೆಟ್ ಬುಕ್ ಮಾಡಿವಿ ಬಸ್ಸಿಗೆ. ನಾವು ಬರೋ ಮಟ್ಟ ಒಂದಿಟ್ಟು ಅವು ನೋಡ್ಕೋಬೇ. ಮಲ್ಲ ಅಂಥದ್ದು ಏನು ಸೀರಿಯಸ್ ಏನಿಲ್ಲ. ನಾನು ಊರಾಗಿಲ್ಲಪ್ಪ. ನಾನು ಇಲ್ಲೇ ಬಿಂಕದ ಕಟ್ಟಿ ಬಂದಿದ್ದೆ. ಒಂದು ಹಂಗೆ ನಂದು ವ್ಯವಹಾರ ಇತ್ತಪ್ಪ. ನನಗೂ ನಮ್ಮ ಸರ್ ಹೇಳಿದರು ಹಿಂಗೆ ಅಂತೇಳಿ. ನಮ್ಮ ಮನೆಗೆ ಹೋಗ್ಬೇಕಂದ್ರೆ ಹಿಂಗತಿ ಐತೆ ನೋಡಪ್ಪ, ಮಳೆ ಬೇರೆ ಹಚ್ಚಿ ಕಟ್ಟಿಯಾಕತ್ತತಿ, ಏನು ಮಾಡಲಿ ನಾನು ಸರ್ನ ಕೇಳಿದೆ. ಹಂಗೇನು ಭಾಳ ತ್ರಾಸಿಗಿಲ್ಲ ಅಂತ. ಒಂದು ಸ್ವಲ್ಪ ಬಿಸಿ ಚಾ ಬಿದ್ದತಿ ಮತ್ತು ಅವು ವಯಸ್ಸಾಗೈತಿ, ಅವು ಕೈಯಾಗ ಗುಳಿ ಪಳಿ ಅದು ಗೀಚ ಹೊಂಟ ಏನು ತ್ರಾಸ ಏನಾಗಿಲ್ಲ. ನೋಡಿಲ್ಲ, ನೀವಿಬ್ರು ಗಂಡ ಐತ್ರಿ, ಬರಕ್ಕೆ ಹೋಗ್ಬೇಡ್ರಿ, ಆರಾಮ್ ಹಣಿಮೂನು ಮುಗಿಸ್ಕೊಂಬರ್ರಿ ನೀವು. ಏನು ಹೇಳಕತ್ತೀವಿ ಐತಿ? ಅಲ್ಲ ಅವಾಗ ಹಂಗತಿ ಆಗೈತಿ, ನಾವು ಮಾತ್ರ ಇಲ್ಲಿ ಎಂಜಾಯ್ಮೆಂಟ್ ಮಾಡ್ಬೇಕನ? ನಿಂತಿರಿ, ಒಟ್ಟು ಹುಷಾರಿಲ್ಲ. ನಾ ಹೇಳೋದಟ್ಟು ಕೇಳ ಹುಚ್ಚಪ್ಪ. ಅದೇನಪ್ಪ ಅಂದ್ರೆ ಈಗ ನೋಡು, ವೈನಿ ಮತ್ತು ರೇಣು ಇಬ್ಬರದಾರ ಮನ್ಯಾಗ. ಹೌದೈತಿ. ಈಗ ವೈನಿಗೆ ಏನಾರ ಬೇಕಾತಂದ್ರೂ ರೇಣುನ ಕೊಡ್ಬೇಕಾ, ರೇಣುನ ಮಾಡ್ಬೇಕಾ? ಅವ್ರಿಬ್ರು ನೋಡುವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಐತಲ್ಲ, ಅದು ಇಂಥ ಹೊತ್ನ್ಯಾಗ ಕಡಿಮೆ ಆಗೋದು. ಈಗ ನೀವಿಬ್ರು ಬಂದ್ರಿ ಅಂದ್ರೆ ಮತ್ತೆ ಮೊದ್ಲಿನ ಥರನ ಇರ್ತಾಳೆ ರೇಣುನ್ ಕೂಡ ವೈನಿ. ಅದಕ್ಕೆ ನಾ ಹೇಳಾಕತ್ತೀನಿ, ನನ್ನ ಮಾತು ಒಂದು ಸ್ವಲ್ಪ ಕೇಳು. ನೀವಿಬ್ರು ಆರಾಮಾಗಿದ್ದು ಬರ್ರಿ. ಈಗ ಇಲ್ಲೇ ವೈನಿದು ರೇನಿಂದು ಬಾಂಡಿಂಗು ಚಂದಾಗ ಬೆಳಿತೈತಿ. ಈಗ ನೀವು ಇಲ್ಲಿ ಬಂದ್ರಿ ಅಂದ್ರೆ ಕೆಲಸ ಕೆಡ್ತತ್ ನೋಡು. ಏನು ಅತ್ತಿ ಸೊಸಿನ ಒಂದು ಮಾಡೋದು ಏನು? ಅದು ಐತಿ. ಅಲ್ಲ ಇಬ್ರು ಅದಾರ, ಅದು ಹೆಂಗೈತಿ? ಲೋಡ್ಗ ನಾನು ಎಲ್ಲ ಮ್ಯಾನೇಜ್ ಮಾಡ್ತೀನಿ. ತೀರ ಹಂಗತಿ ತ್ರಾಸ ಆತಂದ್ರೆ ನಾನು ನೋಡ್ಲಾರ್ದೆ ಇರ್ತೀನಿ. ನಾ ಎಲ್ಲ ನೋಡ್ಕೊತೀನಿ. ನೀವಿಬ್ರು ಒಟ್ಟು ಇನ್ನೊಂದು 2 ದಿನ ಬರಕ್ಕೆ ಹೋಗ್ಬೇಡ್ರಿ. ನಾ ಏನು ಹೇಳ್ತೀನಿ ಅದನ್ನು ಕೇಳಾಕಲಿ. ಈಗ ನಾವು ರೇಣುನ ವೈನಿನ ಒಂದು ಮಾಡ್ಬೇಕು. ಇದು ಒಂಥರ ನಮ್ಗೆ ಗೋಲ್ಡನ್ ಅಪಾರ್ಚುನಿಟಿ. ಇದನ್ನ ಮಿಸ್ ಮಾಡ್ಕೋಬಾರ್ದು ಮಲ್ಲ, ನನ್ನ ಮಾತು ಕೇಳು. ಅದೆಲ್ಲ ಓಕೆ ಐತಿ, ಆದ್ರೆ ನಮ್ಮ ಜೀವ ಹೆಂಗೆ ಗಮ್ಸುತ್ತೆ ಹೇಳು? ಇಲ್ಲೊಂದು ಚಿತ್ತ ಅಲ್ಲೊಂದು ಚಿತ್ತ ಆದಂಗೆ ಆಗ್ಬಿಡ್ತತ್ವ ನಮ್ಗೆ.